ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಮಾಡ್ತೀನಿ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಅತಿಬಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನರಹಜಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಯರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರದೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವಿಸ್ತಾರಿ ಗೋಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಜಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात्तिभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यान नलिने चञ्चरी कतिमे मनः न शब्दार्थौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ 52ನೇ ಸುಧಾಮೂಲ ನಡೀತಾ ಇದೆ. ಅದರಲ್ಲಿ ಗುರುವರ್ಥ ದೀಪಿಕಾ ಟಿಪ್ಪಣಿ ವಿಚಾರ ಆಯ್ತು. ಈಗ ಅದಾದ್ಮೇಲೆ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ಇದೆ. ಅದಾದ್ಮೇಲೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿ ಅದಾದ್ಮೇಲೆ ಇದೆ. ಅಂದ್ರೆ 2ನೇ ಟಿಪ್ಪಣಿ ಅದಾದ್ಮೇಲೆ ಗುರುವರ್ಥ ದೀಪಿಕಾ ಆಗಿ 2ನೇ ಟಿಪ್ಪಣಿ. ಅದೇ ಶೇಷವಾಕ್ಯಾರ್ಥ ಚಂದ್ರಿಕಾ ಮೊದಲನೇ ಲೈನ್ ಅನ್ನ ಗಮನಿಸಿ. ಇದುವರೆಗೆ ಜೀವ ಮತ್ತೆ ಬ್ರಹ್ಮ, ಪರಮಾತ್ಮ ಮತ್ತೆ ಜೀವ ಒಬ್ರೇ ಅಂತ ಹೇಳಿದ್ರೆ ಏನ್ ತೊಂದ್ರೆ? ಅಶೇಷ ದೋಷರಾಹಿತ್ಯಂ ಅಂದ್ರೆ ಅನುಮಾನ ವಿರೋಧ ಇದೆ ಅಂತ ತೋರಿಸುತ್ತೆ. ಯಾಕೆ ಭಗವಂತನಲ್ಲಿ ಯಾವುದೇ ದೋಷ ಇಲ್ಲ, ಜೀವನಲ್ಲಿ ಎಲ್ಲಾ ತರಹ ದೋಷ ಇದೆ. ಹಾಗಾದ್ರೆ ಅವನಲ್ಲಿ ದೋಷವೇ ಇಲ್ಲ, ಇವನಲ್ಲಿ ಸುಮಾರು ದೋಷಗಳಿದೆ. ಇಂಥ ಇಬ್ರು ಒಬ್ರೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗ್ ಗೊತ್ತು, ವಿರುದ್ಧವಾದ ಧರ್ಮ, ಅವನಲ್ಲಿರೋ ಧರ್ಮ ಇವನಲ್ಲಿಲ್ಲ, ಇವನಲ್ಲಿರೋ ಧರ್ಮ ಅವನಲ್ಲಿಲ್ಲ. ಅಂಥ ವ್ಯಕ್ತಿಗಳು ಪರಸ್ಪರ ಒಬ್ರೇ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಇಷ್ಟ ಆಯ್ತು. ಅದ್ರ ಮುಂದೆ ಏನ್ ಮಾಡಿದ್ರು? ಇಲ್ಲ, ಇಬ್ರಿಗೂ ಐಕ್ಯವನ್ನು ಒಪ್ಪಿದ್ರೆ ನಿಮ್ಗೇನು ಸಮಸ್ಯೆ? ಏನಿಲ್ಲ, ಜೀವ ಮತ್ತೆ ಪರಮಾತ್ಮ ಒಬ್ರೇ ಅಂತ ಹೇಳಿದ್ರೆ ಆಗ ಜೀವನಿಗಾಗುವ ದುಃಖ ಅದು ಪರಮಾತ್ಮನಿಗಾಗ್ಲಿ,
ಪರಮಾತ್ಮನಿಗಾಗುವ ಸುಖ ಅದು ಜೀವನಿಗಾಗ್ಲಿ ಅಂತ ಆಗ್ಬೇಕು. ಆದ್ರೆ ಏನ್ ತೊಂದ್ರೆ ಇದು ಅಂದ್ರೆ ಆಗ ಭಗವಂತನಿಗೆ ಯಾವತ್ತೂ ದೋಷವೇ ಇಲ್ಲ ಅಂತ ನೀವ್ ಹೇಳೋರು. ಇನ್ನು ಜೀವನಿಗೆ ಯಾವತ್ತೂ ದೋಷವಿದ್ದೇ ಇದೆ ಅಂತ ನಮ್ಗೆ ಗೊತ್ತಿದೆ. ಹಾಗಾದ್ರೆ ಒಬ್ಬನನ್ನ ದೋಷಿ ಅಂತ ಕರಿತೀವಿ, ಅಂದ್ರೆ ದೋಷ ಇರೋನು ಅಂತ ಅರ್ಥ. ಇನ್ನೊಬ್ಬನನ್ನ ಅದೋಷಿ ಅಂದ್ರೆ ದೋಷ ಇಲ್ಲದೆ ಇರೋನು ಅಂತ ಕರಿತೀವಿ. ಹಾಗಾದ್ರೆ ದೋಷಿ ಅದೋಷಿ ಅಂತ ಇಬ್ರನ್ನು ಕರೀತಾ ಇರೋದು. ಆದ್ರೆ ಈಗೇನಾಗ್ಬೇಕು, ಯಾರಲ್ಲಿ ದೋಷ ಇರ್ಲಿಲ್ವೋ ಅವನಲ್ಲೂ ಕೂಡ ದೋಷ ಇದೆ ಅಂತ ಆಗ್ಬೇಕು, ಯಾರಲ್ಲಿ ದೋಷ ಇತ್ತೋ ಅವನಲ್ಲಿ ದೋಷ ಇಲ್ಲ ಅಂತ ಆಗ್ಬೇಕು. ಯಾಕೆ? ದೇವ ಮತ್ತೆ ಜೀವ ಇಬ್ರು ಕೂಡ ಒಂದೇ ಒಬ್ರೆ ಅಂತ ನೀವು ಹೇಳ್ತಾ ಇರೋದ್ರಿಂದ ಅಂತ ಇದನ್ನ ಅವರು ಬಿಡಿಸ್ತಾ ಬರ್ತಾರೆ. ಇದು ಯಾಕೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಅವರು ವಿವರಣೆ ಮಾಡ್ತಾ 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 ಚೆನ್ನಾಗಿ ಅದನ್ನ ಹೇಗ್ ಹೇಳ್ಬೇಕು, ಅದನ್ನ ಹೇಗ್ ತಿಳ್ಕೊಳ್ಬೇಕು ಅಂತ ಇಡೀ ಪ್ಯಾರದಲ್ಲಿ ಬಿಡಿಸ್ತಾರೆ ಅವರ ಟಿಪ್ಪಣಿಯಲ್ಲಿ. ನೋಕ್ತ ದೋಷೇತಿ ಮೊದಲನೇ ಪಂಕ್ತಿ ಪ್ರಾರಂಭ ಆಯ್ತು. ಜೀವ ಬ್ರಹ್ಮೈಕ್ಯಸ್ಯ ಅಶೇಷ ದೋಷರಾಹಿತ್ಯಂ ಇತಿ ಪೂರ್ವೋಕ್ತ ಅನುಮಾನ ವಿರೋಧ ರೂಪ ಉಕ್ತ ದೋಷಾನುಷಂಗೋ ನ ಅಂತ ಅಲ್ಲಿ ಶುರು ಮಾಡಿದ್ರು. ಸರಿ, ಈಗ ವ್ಯವಸ್ಥೆ ಏನಿದೆ ಲೋಕದಲ್ಲಿ ಅಂದ್ರೆ ಇಂಥವ್ರು ದೋಷ ಇರೋರು ಇಂಥವ್ರಲ್ಲಿ ದೋಷ ಇಲ್ಲ ಹೀಗೆಲ್ಲ ಹೇಳ್ತೀವಿ. ಆ ವ್ಯವಸ್ಥೆ ಇವಾಗಿಲ್ಲ. ಯಾಕಂದ್ರೆ ವ್ಯವಸ್ಥೆ ಆಗೋದು ಯಾವಾಗ ಸರಿ, ಇವನಲ್ಲಿ ಸರ್ವಥಾ ಜೀವನಲ್ಲಿ ದೋಷ ಇದ್ದೇ ಇದ್ರೆ ಅವನ್ ಯಾವತ್ತೂ ದೋಷಿನೇ. ಇನ್ನು ನಿರ್ದೋಷಿ ಪರಮಾತ್ಮ, ಅವನಲ್ಲಿ ದೋಷ ಇಲ್ಲ, ಅವನನ್ನ ಅದೋಷಿ ಅಂತ ಕರಿತೀವಿ. ನಿರ್ದೋಷಿ ಅಂತ ಸಾಮಾನ್ಯ ಶಬ್ದ ಬಳಸಲ್ಲ, ನಿರ್ದೋಷ ಅಂತ ಬಳಸ್ತಾರೆ, ಅದೋಷಿ ಅಂತ ಬಳಸ್ತಾರೆ. ಅಂತೂ ಈ ರೀತಿ ವಿರುದ್ಧವಾದ ಎರಡು ಧರ್ಮ ಇರುವಂತ ಈ ಜೀವ ಮತ್ತೆ ಪರಮಾತ್ಮನ ಒಂದೇ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಇಷ್ಟಾದ್ಮೇಲೆ ಒಂದು ಆಕ್ಷೇಪವನ್ನ ಎತ್ತುಕೊಡ್ತಾರೆ. ಒಂದು 6 ಲೈನ್ ಆದ್ಮೇಲಿನ ವಿಷಯ ಹೇಳ್ತಾ ಇದ್ದೀನಿ, ಅದರ ಸಾರ ಪೂರ್ತಿ ಬಂದಾಗಿದೆ. ನಾನು ಜೀವಗತ ಸುಖ ದುಃಖಾದಿ ಸಾಕ್ಷಾತ್ಕಾರ ಅಭಾವೇ ಬ್ರಹ್ಮಣ ಸಾರ್ವಜ್ಞಂ ನಸ್ಯ. ಎಷ್ಟು ಚೆನ್ನಾಗಿ ಪ್ರಶ್ನೆ ಮಾಡ್ತಾರೆ. ಈಗ ಪರಮಾತ್ಮನಿಗೆ ಸರ್ವಜ್ಞತ್ವ ಹೇಳ್ತೀವಿ ಅಂದ್ರೆ ಪರಮಾತ್ಮನಿಗೆ ಎಲ್ಲಾ ಗೊತ್ತಿದೆ, ಎಲ್ಲದರ ಅನುಭವ ಇದೆ, ಅವನಿಗೆ ಇಂಥದ್ರ ಜ್ಞಾನ ಇಲ್ಲ ಅಂತಿಲ್ಲ. ಈಗ ನಮ್ಮ ಪ್ರಶ್ನೆ ಏನಂದ್ರೆ ಜೀವನಲ್ಲಿ ಸುಖ ಸಾಕ್ಷಾತ್ಕಾರ ಇದೆ ಅಂದ್ರೆ ಸುಖವನ್ನ ಅವನು ಅನುಭವಿಸ್ತಾನೆ, ಸುಖದ ಜ್ಞಾನ ಅವನಿಗಿದೆ, ದುಃಖದ ಜ್ಞಾನವೂ ಕೂಡ ಅವನಿಗಿದೆ. ನೀವೇನಂತ ಇದ್ದೀರಿ, ಬ್ರಹ್ಮನಿಗಾಗಬೇಕಾದ್ರೆ ಅಂದ್ರೆ ಪರಮಾತ್ಮನಿಗೆ ಜೀವನಿಗಾಗುವಂಥ ಸುಖ ಅವನಿಗೆ ಗೊತ್ತಾಗ್ತಾ ಇಲ್ಲ, ಜೀವನಿಗಾಗುವಂಥ ದುಃಖ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬೇಕು. ಎರಡು, ಸುಖ ಆಗ್ಲಿ ದುಃಖ ಆಗ್ಲಿ ಎರಡನ್ನೂ ತಗೊಳ್ಬೇಕು. ಯಾಕೆಂದ್ರೆ ಜೀವ ಅನುಭವಿಸುವಂತ ಸುಖ ಪರಮಾತ್ಮನಿಗೆ ಖಂಡಿತ ಇಲ್ಲ, ಅಂತ ಸುಖ ಭಗವಂತನಿಗೆ ಒಪ್ಪಲ್ಲ. ಸುಖ ಒಪ್ಲಿಲ್ಲ ಆದ್ರಿಂದ ದೋಷ ಅಂತ ಭಾವಿಸಬಾರ್ದು. ಅವನು ನಿಜವಾಗಿ ಸುಖ ಅನುಭವಿಸ್ತಾನೆ ಪರಮಾತ್ಮ, ಅದು ಅಪ್ರಾಕೃತ ಸುಖ ಅಂತ ಹೇಳ್ತೀವಲ್ಲ. ಈ ಲೌಕಿಕವಾದ ಸುಖ ಅವನಿಗಿಲ್ಲ, ಅಷ್ಟೇ ಬಿಟ್ರೆ ಅವನಿಗೆ ಅಲೌಕಿಕವಾದ ಸುಖದಿಂದ ತೃಪ್ತ ಅವನು ಆ ಪರಮಾತ್ಮ. ಹಾಗಾದ್ರೆ ಲೌಕಿಕವಾದ ಸುಖ, ನಮಗೆ ಆಗುವಂತಹ ಸುಖ, ನಿಮಗಾಗುವಂತಹ ಸುಖ ಏನಿದೆ, ಇಂಥ ಸುಖ ಪರಮಾತ್ಮನಿಗೆ ಖಂಡಿತ ಇರಲ್ಲ. ಹಾಗಾದ್ರೆ ಜೀವನ ಜೊತೆ ಅವನು ಸೇರ್ತಾನೆ ಒಬ್ಬನೇ ಅಂತ ಹೇಳೋದು, ಆದ್ರೆ ಅವ್ನಿಗೆ ಏನೇನಾಗತ್ತೋ ಅದೇನು ಇವನಿಗೆ ಆಗಲ್ಲ. ಹಾಗಾದ್ರೆ ಒಬ್ಬನೇ ಅನ್ನೋ ಮಾತಿಗೂ ಅವನಿಗಾಗೋ ಅನುಭವ ಇವನಿಗೆ ಇಲ್ಲ ಅನ್ನೋದಕ್ಕೂ ಸರಿ ಇಲ್ಲ ಈ ಮಾತುಗಳಿಗೆ. ಯಾಕೆಂದ್ರೆ ಯಾವಾಗ ಇಬ್ರು ಒಬ್ರೇ ಆಗ್ತಾರೋ ಆಗ ಜೀವನಗಾಗುವಂತ ಸುಖ ದುಃಖ ಎಲ್ಲದರ ಸಾಕ್ಷಾತ್ಕಾರ ಆಗಬೇಕು. ಅದಕ್ಕೆ ಇನ್ನೊಂದು ಆಕ್ಷೇಪ ಮಾಡ್ತಾರೆ, ಅಲ್ಲ ನಿಮ್ಮ ಮತದಲ್ಲೂ ಇದು ಆಕ್ಷೇಪ ಇದೆಯಲ್ವಾ? ಇಲ್ಲಿ ಒಂದು ಪ್ರಶ್ನೆ ನಾವು ಮಾಡ್ಕೊಳ್ಬಹುದು. ಏನಂದ್ರೆ ಈಗ ನಮ್ಮ ಮತದಲ್ಲಿ ಭಗವಂತನ ಸರ್ವಜ್ಞ ಅಂತ ಕರೀತಾರೆ. ಯಾಕೆ ಕರೀತಾರೆ? ಎಲ್ಲದರ ಜ್ಞಾನ ಇದೆ ಅಂತ. ಈಗ ಜೀವನಿಗಾಗೋ ದುಃಖದ ಜ್ಞಾನ ಇದೆಯಾ ಪರಮಾತ್ಮನಿಗೆ? ಅವನ್ ದುಃಖ ಅನುಭವಿಸಲ್ವಲ್ಲ, ಅವನ್ ಎಂದಿಗೂ ದುಃಖ ಅನುಭವಿಸೋದೇ ಇಲ್ಲ. ಇನ್ನು ಜೀವನಿಗಾಗೋ ಸುಖದ ಅನುಭವ ಇದೆಯಾ ಅವನಿಗೆ? ಇಲ್ಲ. ಹಾಗಾದ್ರೆ ಸುಖಾನುಭವ ಆಗಲಿ ಅಥವಾ ದುಃಖಾನುಭವ ಆಗಲಿ ಜೀವನಿಗೆ ಏನಾಗ್ತಾ ಇದೆ ಅದು ಪರಮಾತ್ಮನಿಗೆ ಇಲ್ಲ. ಯಾಕೆ? ಪರಮಾತ್ಮನಿಗೆ ಕೇವಲ ಸುಖ, ಅದು ಅಪ್ರಾಕೃತ ಸುಖ, ಅದು ಅವನಿಗೆ ಸಂಬಂಧಪಟ್ಟ ಸುಖ ಏನಿದೆ ಅದು ಅವನು ಅನುಭವಿಸ್ತಾನೆ. ಬೇರೆಯವರ ಸುಖ ಅವನು ಯಾಕೆ ಅನುಭವಿಸ್ತಾನೆ ಅಂತೂ ಖಂಡಿತ ಇಲ್ಲ. ಹಾಗಾದ್ರೆ ಎಲ್ಲದರ ಜ್ಞಾನ ಇದೆ ಅಂತ ಹೇಗೆ ಹೇಳ್ತೀನಿ? ತಪ್ಪಾಯ್ತಲ್ವಾ ಅಂತ ಪ್ರಶ್ನೆ. ಅದಕ್ಕೆ ನಮ್ಮ ಉತ್ತರ ಏನು ನೋಡಿ, ಜೀವನಿಗಾಗುವಂತ ಸುಖವನ್ನ ಅವನು ಅನುಭವಿಸ್ಬೇಕು ಅಂತಿಲ್ಲ, ಜೀವನಿಗಾಗೋ ದುಃಖವನ್ನ ಅವನು ಅನುಭವಿಸ್ಬೇಕು ಅಂದ್ರೆ ಭೋಗಿಸ್ಬೇಕು ಅಂತಿಲ್ಲ. ಆದ್ರೆ ಜೀವನಿಗೆ ಯಾವ ತರ ದುಃಖ ಇದೆ, ಯಾವ ತರ ಸುಖ ಇದೆ ಅದೆಲ್ಲ ಅವನಿಗೆ ಗೊತ್ತಿದೆ, ಚೆನ್ನಾಗಿ ಜ್ಞಾನ ಇದೆ. ಹಾಗಾದ್ರೆ ಏನಾಯ್ತು? ಯಾವ ತರಹ ದುಃಖ ಯಾವ ತರ ಸುಖ ಜೀವನಿಗಿದೆಯೋ ಅದರ ಜ್ಞಾನ ಅಂತೂ ಅವನಿಗಿದೆ, ಅನುಭವ ಇಲ್ಲ. ಜೀವ ಎಷ್ಟು ಕಷ್ಟ ಪಡ್ತಾನೆ ಅನ್ನೋ ಅನುಭವ ಅವನಿಗೆ ಯಾಕೆ ಬರ್ಬೇಕು? ಅವನೇನು ಕಷ್ಟಪಡೋ ಅಗತ್ಯ ಇಲ್ಲ. ಆದ್ರೆ ಎಷ್ಟು ಕಷ್ಟ ಪಡ್ತಾನೆ ಹೇಗೆ ಅನ್ನೋದೆಲ್ಲ ಅವನಿಗೆ ಚೆನ್ನಾಗಿ ಜ್ಞಾನ ಇದ್ದೇ ಇದೆ. ನರಕದಲ್ಲಿರೋರ್ಗೂ ಶಿಕ್ಷೆಯನ್ನ ಕೊಡ್ತಾರೆ. ಆ ನರಕದಲ್ಲಿ ಯಾರು ಶಿಕ್ಷೆಯನ್ನು ಅನುಭವಿಸ್ತಾರೆ ಅವ್ರಿಗೂ ದುಃಖ ಆಗತ್ತೆ. ಆ ದುಃಖದ ಅನುಭವ ಪರಮಾತ್ಮನಿಗಿದೆಯಾ? ಅವನೇ ನರಕಕ್ಕೆ ಹೋಗ್ತಾನೆ ನಿಜ,
ನರಕಕ್ಕೆ ಹೋಗೋದು ಅಂದ್ರೆ ಪರಮಾತ್ಮ ನರಕದಲ್ಲಿ ಇರ್ತಾನ, ಅವನು ಕೂಡ ನರಕದಲ್ಲಿ ಇಲ್ಲ ಅಂತೇನಿಲ್ಲ. ನರಕದಲ್ಲಿ ಎಲ್ಲರ ಒಳಗಡೆನೂ ಇರ್ತಾನೆ, ಅಂತರ್ಯಾಮಿಯಾಗಿರ್ತಾನೆ, ಅಲ್ಲಿ ಪ್ರೇರಕನ ಎಲ್ಲರಲ್ಲೂ ಇರ್ತಾನ ಅವನು. ಅಂಥ ಪರಮಾತ್ಮ ನರಕದಲ್ಲೂ ಖಂಡಿತ ಇದ್ದೇ ಇರ್ತಾನೆ. ಆದ್ರೆ ಆ ನರಕದಲ್ಲಾಗೋ ದುಃಖ ಅದು ಪರಮಾತ್ಮನಿಗಿಲ್ಲ. ಆದ್ರೆ ದುಃಖ ಎಷ್ಟು ಆಗತ್ತೆ, ಏನು ಎತ್ತ, ಅದೆಲ್ಲ ಜ್ಞಾನ ಇದೆ. ಹಾಗಾದ್ರೆ ಈ ದೃಷ್ಟಿಯಲ್ಲಿ ನೋಡಿದಾಗ ಜೀವನ ಸುಖ ಅಥವಾ ದುಃಖ ಇದು ಯಾವುದೇ ಆಗ್ಲಿ ಇದರ ಜ್ಞಾನ ಪರಮಾತ್ಮನಿಗಿದೆ. ಆದ್ರೆ ಅದನ್ನ ಅನುಭವಿಸೋದಿಲ್ಲ, ಸಾಕ್ಷಾತ್ಕಾರ ಅವನಿಗಿಲ್ಲ. ಅದನ್ನೇ ಇಲ್ಲಿ ಅನುಸಂಧಾನ ಅಂತ ಹೇಳಿದ್ದಾರೆ. ಈ ಅನುಸಂಧಾನ ಶಬ್ದ ಬಳಸ್ತೀವಿ ಅಂದ್ರೆ ಅದೇ ಅರ್ಥ. ಸುಖ ದುಃಖ ಸಾಕ್ಷಾತ್ಕಾರ, ತನ್ನಲ್ಲೇ ಇರೋ ಸುಖ ತನ್ನಲ್ಲೇ ಇರೋ ದುಃಖವನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಏನಂತಾರೆ, ಭೋಗ ಅಂತಾರೆ. ನಾವೆಲ್ಲ ಭೋಗಿಸ್ತೇವೆ ಈ ಪದಾರ್ಥ. ಲೌಕಿಕ ವಿಷಯ ಭೋಗ ಮಾಡಬಾರ್ದು, ಅಲೌಕಿಕ ವಿಷಯ ಭೋಗ ಮಾಡ್ಬೇಕು. ಭೋಗ ಅನ್ನೋದು ವರ್ಜ್ಯ ಅಂತ ಹೇಳ್ತಾರೆ, ಅದನ್ನ ಬಿಟ್ಬಿಡ್ಬೇಕು ಅಂತ ಹೇಳ್ತೀವಿ. ಭೋಗ ಅಂದ್ರೆ ಏನು? ಲೌಕಿಕ ವಸ್ತುಗಳಿಂದ ತೃಪ್ತಿ, ಸುಖ ದುಃಖ ಇದೆಲ್ಲ ಬಿಟ್ಬಿಡ್ಬೇಕು, ವೈರಾಗ್ಯ ಸಂಪಾದನೆ ಮಾಡಬೇಕು ಅಂತ. ಈ ಭೋಗ ಬಿಡೋದು ಅನ್ನೋದು ತುಂಬಾ ಕಷ್ಟ, ಅದು ಅಸಾಧ್ಯವಾದ ಮಾತು. ಅದಕ್ಕೋಸ್ಕರನೇ ಅಸಾಧ್ಯವಾದದ್ದನ್ನ ಸಾಧನೆ ಮಾಡ್ಕೊಳ್ಳಿ ಅಂತ ಶಾಸ್ತ್ರದಲ್ಲಿ ಉಪದೇಶ ಕೊಡ್ತಾ ಇರೋದು. ಒಂದು ಮಾತನ್ನ ಇಲ್ಲಿ ಈ ಟಿಪ್ಪಣಿಯಲ್ಲಿ ಬರೀತಾರೆ, ಭೋಗ ಅಂತ ಬೇರೆಯವರು ಒಪ್ಪಿದ್ದು ಅಂತ. ಹಾಗಾದ್ರೆ ನಮ್ಮ ಪ್ರಕಾರ ಬೇರೆ ಇದೆ ಅಂತ ಹೇಳ್ದಾಗ ಆಗತ್ತೆ. ಭೋಗ ಅಂತ ಬೇರೆಯವ್ರು ಏನ್ ಒಪ್ಪಿದ್ದಾರೆ ಅಂದ್ರೆ ಅದಕ್ಕೆ ಮುಂದೆ ಒಂದು ವಾಕ್ಯ ಕೊಡ್ತಾರೆ, ಅದು ಇಂಪಾರ್ಟೆಂಟ್. ಆ ವಾಕ್ಯ ಅವ್ರೇನ್ ಹೇಳ್ತಾರೆ ಅಂದ್ರೆ, ಸ್ವಸಮವೇತ ಸುಖ ದುಃಖ ಅನ್ಯತರ ಸಾಕ್ಷಾತ್ಕಾರೋ ಭೋಗ. ಈ ವಾಕ್ಯ ಭೋಗ ಅಂದ್ರೆ ಏನು? ತನ್ನಲ್ಲೇ ಇರುವಂತಹ ಸುಖ ದುಃಖ ಇದನ್ನ ಅನುಭವಿಸೋದು, ಇದೆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು, ಇದನ್ನೇ ಭೋಗ ಅಂತ ಕರಿತೀವಿ. ಹಾಗಾದ್ರೆ ಏನಾಯ್ತು ಅಂದ್ರೆ, ಸುಖನೋ ಅಥವಾ ದುಃಖನೋ ಎರಡಲ್ಲಿ ಯಾವ್ದಾರು ಒಂದಾದ್ರೂ ಕೂಡ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಅದನ್ನೇ ಭೋಗ ಅಂತ ಕರೀತಾರೆ. ಸರಿ, ಇಷ್ಟಿಂದ ಏನ್ ಹೇಳ್ದಾಗ ಆಯ್ತು ಅಂದ್ರೆ, ಏನಿಲ್ಲ, ಯಾವತ್ತೂ ಕೂಡ ಒಂದೇ ವಸ್ತು ಅಂತ ಆದಾಗ ಹಿಂದೆ ಹೇಳಿದಂತೆ ಸುಖ ಅನುಭವ ದುಃಖ ಅನುಭವ ಏನೋ ಒಂದಾಗ್ಬೇಕಲ್ಲ, ಒಂದು ಸರಿನೂ ಆಗಲ್ಲ ಅವನ್ಗೆ. ಆಶ್ಚರ್ಯ, ಜೀವ ಬ್ರಹ್ಮ ಒಂದೇ ಅಂತ ಹೇಳೋರು ಅದ್ವೈತಿಗಳು ಒಮ್ಮೆನಾದ್ರೂ ಕೂಡ ಪರಮಾತ್ಮನಿಗೆ ನಮ್ಮ ತರಹ ದುಃಖ ಒಂದು ಸಲಿನಾದ್ರು ಆಗತ್ತಾ ಅಂತ ಕೇಳಿದ್ರೆ ಅವ್ರು ಖಂಡಿತ ಹೇಳಲ್ಲ. ಇಲ್ಲ ಆಗತ್ತೆ ಅಂತ ಖಂಡಿತ ಹೇಳಲ್ಲ ಅವ್ರು. ಆದ್ರೆ ಮಾತ್ರ ಒಬ್ರೆ ಅಂತ ಹೇಳ್ತಾರೆ. ಆ ಒಬ್ರೆ ಅನ್ನೋ ಹೇಳೋ ಮಾತಿಗೂ ಒಂದು ಸಲಿನೂ ಅನುಸಂಧಾನ ಆಗಲ್ಲ ಅನ್ನೋದಕ್ಕೂ ತುಂಬಾ ವಿರುದ್ಧ. ಅದನ್ನ ಅವರು ಇಷ್ಟು ವಿವರಣೆಯನ್ನ ಮಾಡ್ತಾ ಬಂದ್ರು. ಇದಾದ್ಮೇಲೆ ಮುಂದಿನ ಸುಧಾ ಮೂಲಕ್ಕೆ ಹೋಗೋಣ. ಇದಾದ್ಮೇಲೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿಲಿ ಅದು ಪ್ರಸಿದ್ಧ ವಿಷಯ, ಅದನ್ನ ಹೇಳಾಗಿದೆ ಅಂತ ಮುಂದಕ್ಕೆ ಹೋಗೋಣ. 53ನೇ ಸುಧಾಮೂಲ. ಇಲ್ಲಿ ಏತೇನ ಅಂತ ವಾಕ್ಯ ಶುರು ಮಾಡಿದ್ದಾರೆ. ಏತೇನ ಚೇತನತ್ವಾದಿ ಅನುಮಾನಸ್ಯ ಸೋಪಾಧಿಕತ್ವಂಚ ಉಕ್ತಂ ಭವತಿ ಅಂತ. ಅಂದ್ರೆ ಅವರು ಅನುಮಾನ ಹೇಳಿದ್ರು ಮೊದಲಿಗೆ, ಈ ಅಧಿಕರಣದ ಮೊದಲಿಗೆ ಶುರು ಆಗಬೇಕಾದ್ರೆ, ಈ ಉಪಮಾಧಿಕರಣ ಪ್ರಾರಂಭ ಆಗ್ಬೇಕಾದ್ರೆ ಈ ಭಾಸ್ಕರ ಮತದಲ್ಲಿ ಹೇಗೆ ಅನುಮಾನ, ಜೀವ ಮತ್ತೆ ಪರಮಾತ್ಮ ಇವರಿಬ್ಬರು ಪರಸ್ಪರ ಒಬ್ರೇ ಅಂತ ಒಪ್ಪಬೇಕು. ಯಾಕೆ ಒಪ್ಪಬೇಕು ಅಂದ್ರೆ ಇಬ್ರು ಜೀವ ಅಷ್ಟೇ, ಚೇತನ ತಾನೆ, ಇಬ್ರಿಗೂ ಜ್ಞಾನ ಇದೆ, ಎಲ್ಲ ಒಂದೇ. ಹೇಗೆ ಮತ್ಸ್ಯಾದಿ ಅವತಾರ ಅಥವಾ ಪರಮಾತ್ಮನಿಗೆ ತನಗೆ ತನ್ನಲ್ಲೇ ಅಭೇದ ಒಂದೇ, ನಾವೇ ಯಾವತ್ತೂ ನಾವು ಬೇರೆ ಅಲ್ಲ. ಹಾಗೆ ಪರಮಾತ್ಮನೇ ಆಗಿರ್ತಾನೆ, ಬೇರೆಯವನಲ್ಲ. ಬೇರೆಯವನಲ್ಲ ಅನ್ನೋದನ್ನ ಇವ್ರು ತಗೊಳ್ತಾ ಇಲ್ಲ ಈಗ. ಅದ್ ಯಾಕೆ ಅಂತಂದ್ರೆ ಪರಮಾತ್ಮನೇ ಯಾಕೆ, ಅವನೊಬ್ಬ ಜೀವ ಆದ್ರಿಂದ. ಹಾಗೆ ನಾವು ಜೀವರಾದ್ರಿಂದ ನಾವು ಪರಮಾತ್ಮನೇ ಅಷ್ಟೇ. ಇದು ಕಾರಣನೂ ಕೂಡ ಅವ್ರು ಸರಿಯಾಗಿ ಕೊಡ್ತಾ ಇಲ್ಲ. ಜೀವ ಆದ್ರಿಂದ ಒಬ್ರೇ ಯಾಕಾಗ್ಬೇಕು, ಜೀವ ಆದ್ರಿಂದಲೇ ಒಬ್ರಾಗ್ಬೇಕು ಅಂತ ಅವ್ರು ಹೇಳ್ತಾರೆ. ಅವ್ರು ಬೇರೆ ದೃಷ್ಟಿ ಅದ್ವೈತಿಗಳದ್ದು. ಆ ಅನುಮಾನಕ್ಕೆ ಏನ್ ದೋಷ ಕೊಟ್ಟಾಗಾಯ್ತು ಅಂತ ಈಗ ವಿವರಿಸ್ತಾರೆ. ಆ ಅನುಮಾನ ಏನು, ಹಿಂದೆ ಯಾವ ಅನುಮಾನ ಹೇಳಿದ್ರು ನಮ್ಗೆ ಈಗ ನೆನಪಾಗಲ್ಲ ಸದ್ಯಕ್ಕೆ ತಕ್ಷಣ. ಯಾಕೆ, ಅದು ಸುಮಾರು ದಿವಸದ ಹಿಂದಿನ ಪಾಠ. ಮತ್ ನೆನಪಿಸ್ಕೊಡೋರು ಯಾರು ನಮಗೆ ಮತ್ತೆ ಪರಿಮಳ ಟಿಪ್ಪಣಿಯಲ್ಲಿ ರಾಯರು ನೆನಪಿಸ್ಕೊಡ್ತಾರೆ. ಪರಿಮಳ ಟಿಪ್ಪಣಿಯಲ್ಲಿ ಮೊದಲನೇ ವಾಕ್ಯ ಗಮನಿಸಿ, ಕೊನೆಗೆ ಬರುತ್ತೆ, ಜೀವ ಬ್ರಹ್ಮಣಿ ಅನ್ಯೋನ್ಯಂ ಅಭಿನ್ನೆ ಚೇತನತ್ವಾತ್ ಅಂಶಾಂಶಿ ಭಾವ ಆಪನ್ನತ್ವಾತ್ ಇತಿ ಅನುಮಾನಸ್ಯ. ಯಾವ ಅನುಮಾನ ಅಂತ ಬರೆದ್ರು, ಜೀವ ಬ್ರಹ್ಮಣಿ ಅಂದ್ರೆ ಜೀವ ಮತ್ತೆ ಬ್ರಹ್ಮ ಅಂದ್ರೆ ಪರಮಾತ್ಮ, ಅನ್ಯೋನ್ಯಂ ಅಭಿನ್ನೆ ಪರಸ್ಪರ ಒಬ್ರಿಗಿಂತ ಒಬ್ರು ಬೇರೆ ಬೇರೆನೆ, ಇಬ್ರು ಕೂಡ ಒಬ್ರೆ ಅಲ್ಲ. ಯಾಕೆ, ಚೇತನತ್ವಾತ್ ಚೇತನರಾದ್ರಿಂದ ಇಬ್ರು, ಜೊತೆಗೆ ಅಂಶಾಂಶಿ ಭಾವ ಅಂದ್ರೆ ಭಗವಂತ ಅಂಶಿ ಅಂತ ಕರೀತಾರೆ. ಭಗವಂತನನ್ನ ಅಂಶ ಅಂತಂದ್ರೆ ಅದು ಜೀವ. ಉದಾಹರಣೆಗೆ ನಾವು ಅವತ್ತು ದೃಷ್ಟಾಂತ ಕೊಟ್ಟಿದ್ರು, ಮತ್ಸ್ಯ ಕೂರ್ಮ ಇದೆಲ್ಲ ಅವತಾರಗಳೇನಿದೆ ಇದು ಭಗವಂತನ ಒಂದೊಂದು ಅಂಶ. ಭಗವಂತ ಬೇರೆ ಅಲ್ಲ,
ಮೂಲರೂಪಿ ಪರಮಾತ್ಮ ಬೇರೆ ಅಲ್ಲ, ಅವನ ಅಂಶ ಮತ್ಸ್ಯ ಕೂರ್ಮ ವರಾಹ ಯಾವುದು ಬೇರೆ ಅಲ್ಲ. ಯಾಕೆಂದ್ರೆ ಅಂಶ ಮತ್ತೊಂದು ಅಂಶಿ. ಅಂಶ ಅಂತಂದ್ರೆ ಒಂದು ತುಂಡು, ಒಂದು ಭಾಗ ಅಂತ ನಾವ್ ಹೇಳ್ತೀವಿ, ಅದೇ ಅಂಶ. ಹಾಗೆ ಜೀವರು ಕೂಡ ಭಗವಂತನ ಒಂದು ಅಂಶ. ಅಂಶ ಆದ್ರಿಂದ ಜೀವರು ಆ ಪರಮಾತ್ಮ ಒಬ್ಬರೇ ಆಗಿರ್ಬೇಕು ಅಂತ ಇಷ್ಟು. ಹೇಗೆ ಬೆಂಕಿ ದೃಷ್ಟಾಂತ ಕೊಟ್ಟಿದ್ರು, ಇನ್ನ ಸಂಧ್ಯಾಧಿಕರಣದಲ್ಲಿ ಕೊಟ್ಟಿದ್ರು. ವನ್ಹಿ ಮತ್ತೆ ವಿಸ್ಫುಲಿಂಗ ಅಂತ ಹೇಳ್ತಾರೆ. ಅಲ್ಲಿ ವಿಸ್ಫುಲಿಂಗ ಅಂತ ವಿಸ್ಫುಲಿಂಗ ಅಂತ ಹೇಳ್ತಾರೆ. ವಿಸ್ಫುಲಿಂಗ ತಗೋಣ. ವಿಸ್ಫುಲಿಂಗ ತಗೊಂಡ್ರೆ, ವಿಸ್ಫುಲಿಂಗ ಅಂದ್ರೇನು? ಕಿಡಿ ಅಂತ ಅರ್ಥ. ಬೆಂಕಿ ಮತ್ತೆ ಬೆಂಕಿಯ ಕಿಡಿ. ಹಾಗಾದ್ರೆ ಬೆಂಕಿ ಮತ್ತೆ ಬೆಂಕಿಯ ಕಿಡಿ ಯಾರು ಕೂಡ ಬೇರೆ ಬೇರೆ ಅಂತ ಹೇಳಲ್ಲ. ಯಾಕೆ? ಬೆಂಕಿಯ ಕಿಡಿ ಅನ್ನೋದು ಬೆಂಕಿಯ ಒಂದು ಭಾಗ, ಒಂದು ಅಂಶ ಅಷ್ಟೇ. ಹಾಗಾದ್ರೆ ಹೇಗೆ ಬೆಂಕಿಯ ಕಿಡಿ ಅದು ಬೆಂಕಿರೇ ಆಗಿದೆ, ಹೊರತು ಅದಕ್ಕಿಂತ ಅದು ಬೇರೆ ಆಗಿಲ್ಲ. ಯಾಕೆ? ಬೆಂಕಿಯನ್ನ ಅಂಶಿ ಅಂತ ಕರಿತೀವಿ, ಆ ಬೆಂಕಿಯ ಕಿಡಿ ಏನ್ ಬಂತು ಅದನ್ನ ಅಂಶ ಅಂತ ಕರಿತೀವಿ. ಹಾಗಾದ್ರೆ ಅಂಶ ಬೇರೆ ಅಲ್ಲ, ಅಂಶಿ ಬೇರೆ ಅಲ್ಲ. ಹೀಗೆ ನಾವ್ ಎಲ್ಲೇ ತಗೊಳ್ಳಿ, ಉದಾಹರಣೆಗೆ ಬಟ್ಟೆ ತಗೊಳ್ತೀವಿ. ಬಟ್ಟೆ ವಸ್ತ್ರ ತಗೊಂಡಾಗ ಈ ವಸ್ತ್ರದಲ್ಲಿ ಅಂಶಗಳಿರತ್ತೆ, ಎಷ್ಟೋ ದಾರಗಳಿದೆ. ಆ ದಾರನೆಲ್ಲ ಬಿಡಿಸ್ತಾ ಹೋದ್ರೆ ಬಟ್ಟೆ ಇರಲ್ಲ ಅಷ್ಟೇ. ಯಾಕಿರಲ್ಲ ಅಂದ್ರೆ ದಾರಕ್ಕಿಂತ ಬೇರೆ ಬಟ್ಟೆ ಅಂತ ಒಂದಿಲ್ಲ, ದಾರಗಳೇ ಎಲ್ಲ ಸೇರ್ಕೊಂಡು ಒಂದು ಬಟ್ಟೆ ಅಂತ ಆಗಿದೆ. ಅದಕ್ಕೆ ತಂತುಭ್ಯೋನ್ಯ ಪಟ ಸಾಕ್ಷಾತ್ ಕಸ್ಯ ದೃಷ್ಟಿ ಪಥಂ ಗತಃ ಅಂತ ಆಚಾರ್ಯರ ಮಾತೊಂದು ಕಡೆ ಬರುತ್ತೆ. ತಂತುಭ್ಯೋನ್ಯ ಪಟ ಸಾಕ್ಷಾತ್ ಕಸ್ಯ ದೃಷ್ಟಿ ಪಥಂ ಗತಃ ಅಂದ್ರೆ ದಾರಕ್ಕಿಂತ ಬೇರೆಯಾಗ ಒಂದು ಬಟ್ಟೆ ಅಂತ ಯಾರಿಗಪ್ಪ ಕಂಡಿದೆ? ಯಾರಿಗೂ ಕಂಡಿಲ್ಲ ಅಂತ. ಹಾಗೆ ನಾವ್ ಹೇಳೋದು. ಈಗ ಮಣ್ಣಿಗಿಂತ ಬೇರೆಯಾಗ ಒಂದ್ ಮಡಿಕೆ ಅಂತಿದ್ಯಾ? ಈಗ ಮಣ್ಣಿನ ಮಡಿಕೆಯನ್ನು ತಯಾರು ಮಾಡೋದೇ ಮಣ್ಣಿಂದ. ಮಣ್ಣನ್ನ ತೆಗೆದು ಬಿಟ್ಟು ಮಣ್ಣನ್ನು ಕಾಣ್ತಾ ಇಲ್ಲ, ಮಣ್ಣಿಗಿಂತ ಬೇರೆಯಾಗ ಒಂದು ಮಡಿಕೆ ಇದೆ ಅಂತ ಹೇಳಿಕ್ ಬರಲ್ಲ. ಮಣ್ಣು ನೋಡ್ತಾ ಇದೀವಿ ಅಂದ್ರೆ ಮಡಿಕೆ ನೋಡ್ತಾ ಇದೀವಿ, ಮಡಿಕೆ ನೋಡ್ತಾ ಇದೀವಿ ಅಂದ್ರೆ ಮಣ್ಣನ್ನು ನೋಡ್ತಾ ಇದೀವಿ ಅಂತ ಅರ್ಥ. ಏನು ಆ ಮಣ್ಣಿಗೊಂದು ಆಕಾರ ಕೊಟ್ಟಿದ್ದಾರೆ, ಅದು ಮಡಿಕೆ ಆಗಿದೆ ಅಷ್ಟೇ. ಹಾಗೆ ದಾರಗಳನ್ನೇ ನೋಡ್ತಾ ಇದೀವಿ, ಬಟ್ಟೆ ಅಂದ್ರೆ ಇನ್ನೇನಿಲ್ಲ. ದಾರಕ್ಕಿಂತ ಬೇರೆಯಾಗ ಒಂದ್ ಬಟ್ಟೆ ಅಂತಿದ್ಯಾ? ಒಂದ್ ವೇಳೆ ಇದೆ ಅಂತ ಒಪ್ಕೊಳ್ಳೋಣ, ದಾರಗಳಿಗಿಂತ ಬೇರೆಯಾಗಿ ಒಂದು ಬಟ್ಟೆ ಇದೆ ಅಂತ ಭಾವಿಸೋಣ. ಹಾಗೇನಾದ್ರು ಭಾವಿಸಿದ್ರೆ, ಹಾಗಾದ್ರೆ ದಾರಗಳೆಲ್ಲ ಒಂದ್ ಕಡೆ ಹಾಕಿ, ಎಲ್ಲ ಬಿಡಿಸಿ 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 ಒಂದ್ ಕಡೆ ದಾರ ಹಾಕಿ, ಆಮೇಲೆ ಬಟ್ಟೆಯನ್ನು ತೋರಿಸಿ ಅಂತ ಹೇಳ್ಬೇಕು. ಎಲ್ಲಿ ತೋರಿಸ್ತಾರ ಒಂದ್ ಬಟ್ಟೆ? ಬಟ್ಟೆ ಪೂರ್ತಿ ದಾರಗಳಿಂದಲೇ ಆಗಿದ್ ಬಟ್ಟೆ. ದಾರ ಬೇರೆ ಅಲ್ಲ, ಬಟ್ಟೆ ಬೇರೆ ಅಲ್ಲ. ಅಂದ್ಮೇಲೆ ಹೇಗೆ ದಾರಗಳಿಗಿಂತ ಬೇರೆಯಾಗಿ ಒಂದು ಬಟ್ಟೆ ಅನ್ನೋ ವಸ್ತು ಅದನ್ನ ತೋರಿಸ್ಲಿಕ್ ಬರಲ್ವೋ, ಆ ತರ ಈ ಕಿಡಿ ಅಂಶ ಅಂಶಿ ಅಂತಾನೆ ಹೇಳ್ತೀವಿ. ಬೆಂಕಿಗಿಂತ ಬೆಂಕಿಯ ಕಿಡಿ ಅದು ತೋರಿಸ್ಬೋದು ಅಂತ ಅನ್ಸತ್ ನಮ್ಗೆ, ಅದೊಂದು ಭಾಗ ಅಷ್ಟೇ, ಅದೆರಡು ಬೇರೆ ಬೇರೆ ಅಲ್ಲ. ಹೇಗೆ ಒಂದ್ ಬಟ್ಟೆ ಇದೆ, ಪೂರ್ತಿ ಬಟ್ಟೆ ಇದೆ, ಒಂದು ದಾರ ಕಿತ್ತು ತೋರಿಸ್ಬೋದು, ಇದು ಬಟ್ಟೆಯ ದಾರ, ಇದು ನೋಡು ಒಂದ್ ದಾರ ಕಿತ್ತಿದೀನಿ ಅಂತ ತೋರಿಸ್ಬೋದು, ಅದನ್ನ ತೆಗೆದು. ಅದೇ ರೀತಿ ಬೆಂಕಿಯ ಕಿಡಿನೂ ಕೂಡ ಇದೇ ತರ ಬೆಂಕಿಯಿಂದ ಕಿಡಿ ಕಾಣಿಸ್ಬೋದು ನಿಜ, ಆದ್ರೆ ಅವೆರಡೂ ಕೂಡ ಬೇರೆ ಬೇರೆ ಅಂತ ಆ ಕ್ಷಣಕ್ಕೆ ಅನ್ನಿಸ್ಬೋದು, ಆದ್ರೆ ಒಂದೇ, ಅದು ಬೇರೆ ಅಲ್ಲ. ಹಾಗೆ ಸೂರ್ಯನ ಕಿರಣ, ಸೂರ್ಯ ಎಲ್ಲ ಒಂದೇ, ಅದು ಬೇರೆ ಅಲ್ಲ. ನೀರಿನಲ್ಲಿ ಎಷ್ಟೆಷ್ಟೋ ಆಕಾರ, ನಮ್ಗೆ ಒಂದೊಂದ್ ಪಾತ್ರೆಗೆ ಒಂದೊಂದ್ ನೀರನ್ನು ಹಾಕ್ತಿವಿ, ಆ ಪಾತ್ರೆ ಯಾವ ಆಕಾರದಲ್ಲಿ ಇದೆಯೋ ನೀರು ಆ ಆಕಾರವನ್ನ ಪಡೆಯುತ್ತೆ ನಿಜ, ಆದ್ರೆ ಆ ನೀರು ಎಲ್ಲಾ ಪಾತ್ರೆಯ ನೀರು ಒಂದೇ, ಅದೇನ್ ವ್ಯತ್ಯಾಸ ಏನಿಲ್ಲ ಆ ನೀರಿನಲ್ಲಿ ಅಂತ. ಈ ದೃಷ್ಟಿಯಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಯಾರು? ಪೂರ್ವ ಪಕ್ಷಿಗಳು. ಅದರಿಂದ ಅದ್ವೈತಿಗಳ ಪ್ರಮುಖ ಪ್ರಶ್ನೆ ಏನಾಯ್ತು? ಜೀವ ಅವನು ಬ್ರಹ್ಮನ ಒಂದು ಕಿಡಿಯಂತೆ, ಅಂದ್ರೆ ಒಂದು ಅಂಶ. ಅಂದ ಮೇಲೆ ಜೀವ ಬ್ರಹ್ಮ ಒಂದೇ ಆಗ್ಬೇಕಲ್ಲ ಅಂತ. ಇದು ಅಂಶ ಅಂಶಿ ಭಾವ ಅಂತ ಹೇಳ್ತಾರೆ. ಇದಕ್ಕೆ ಅಂಶ ಅಂದ್ರೆ ಭಾಗ ಅಂತ ಅರ್ಥ ಆಯ್ತು. ಅಂಶಿ ಅನ್ನೋ ಶಬ್ದಕ್ಕೆ ಅಂತ ಅಂಶ ಉಳ್ಳದ್ದು ಒಂದು ಭಾಗ ಯಾವ್ದಕ್ಕಿದೆಯೋ ಅದನ್ನ ಅಂಶಿ ಅಂತ ಕರಿತೀವಿ. ಈಗ ನಮ್ಗೆ ನಮ್ಮ ಅಂಶಗಳು ಯಾವ್ದು ನಮ್ಮ ದೇಹಕ್ಕೆ ಅಂದ್ರೆ ಕೈ, ಕಾಲು, ಮೂಗು, ಕಿವಿ, ಕಣ್ಣು, ಇವೆಲ್ಲ ಅಂಶ. ಮತ್ತೆ ನಮ್ಮ ದೇಹ ಏನಿದೆ ಪೂರ್ತಿ ದೇಹ, ಅದನ್ನ ಅಂಶಿ ಅಂತ ಕರಿತೀವಿ. ಯಾಕೆ? ಅಂಶ ಇದೆ ಅದಕ್ಕೆ. ಯಾವುದಕ್ಕೆ ಅಂಶ ಇರುತ್ತೋ ಅದನ್ನ ಅಂಶಿ ಅಂತ ಕರಿತೀವಿ. ಅದರಿಂದ ಏನಾಯ್ತು? ಈ ದೇಹ ಆಗಲಿ, ಈ ಕಣ್ಣು, ಕಿವಿ ಇತ್ಯಾದಿ ದೇಹದ ಅವಯವ ಭಾಗ ಅಂಶಗಳೇನಿದೆ ಇವೆಲ್ಲ ಒಂದೇ, ಅದು ಯಾವ್ದು ಬೇರೆ ಬೇರೆ ಅಲ್ಲ. ಅದೇ ತರ ಜೀವ ಪರಮಾತ್ಮ ಅದು ಒಂದೇ, ಬೇರೆ ಅಲ್ಲ ಅಂತ. ಇಷ್ಟು ಅವರು ಹೇಳಿದ ಸಾರ. ಅದಕ್ಕೆ ಒಂದೇ ನಾವು ಉಪಾಧಿ ದೋಷ ಕೊಟ್ವಿ, ನಿಮ್ಮ ಅನುಮಾನ ಸರಿ ಇಲ್ಲ, ಕಾರಣ ಸರಿ ಕೊಟ್ಟಿಲ್ಲ ನೀವು ಅಂತ ನಮ್ಮ ಆಕ್ಷೇಪ ಅವ್ರ ಮೇಲೆ. ಉಪಾಧಿ ದೋಷ ಕೊಡೋದು ಅಂದ್ರೆ ಇದೇ ಅರ್ಥದಲ್ಲಿ, ಅದ್ ನಮ್ಮ ಮನಸ್ಸಲ್ಲಿ ಚೆನ್ನಾಗಿರ್ಬೇಕು. ಉಪಾಧಿ ಅಂತ ಈ ಅನುಮಾನಗಳಿಗೆ ದೋಷ ಕೊಡ್ತಾರೆ. ಅದಕ್ಕೆ ಲಕ್ಷಣ ಎಲ್ಲ ಇದೆ, ಅದನ್ನ ಮತ್ತೆ ಬಿಡಿಸ್ತೀನಿ ಮುಂದಕ್ಕೆನೆ. ಸದ್ಯದಲ್ಲಿ ಉಪಾಧಿ ಅಂದ್ರೆ ಏನರ್ಥ ಅಂದ್ರೆ, ಒಂದ್ ಅನುಮಾನಕ್ಕೆ ದೋಷ ಕೊಡ್ತೀವಿ. ಯಾರೋ ಒಬ್ಬ ಅನುಮಾನ ಹೇಳ್ದ, ಏನಂತ ನೋಡಿ, ಯಾವ್ದ್ಯಾವ್ದು ಚೇತನನೋ ಅವೆಲ್ಲವೂ ಒಂದೇ. ಯಾಕೆ ಅಂದ್ರೆ ಜೀವ ಬ್ರಹ್ಮರು ಅವರು ಚೇತನರಾಗಿದ್ದಾರೆ, ಅದರಿಂದ ಒಂದೇ ಆಗಬೇಕು. ಉದಾಹರಣೆಗೆ ದೇವರಿಗೆ ದೇವರಲ್ಲಿ ಅಭೇದ ಒಂದೇ,
ಮತ್ಸ್ಯಾದಿ ಅವತಾರಗಳು ದೇವರಿಗಿಂತ ಬೇರೆ ಅಲ್ಲ, ಎಲ್ಲ ಒಂದೇ. ಯಾಕೆಂದ್ರೆ ಅಂಶಾಂಶಗಳಾದ್ದರಿಂದ. ಈ ತರ ಅನುಮಾನ ಪ್ರಕಾರ ಅಂತ ಏನ್ ಹೇಳ್ತೀವಿ, ಒಂದು ಕಾರಣ ಕೊಡ್ತೀವಿ, ಅದಕ್ಕೆ ಸಾಧನೆ ಮಾಡ್ತೀವಿ, ಇದೆಲ್ಲ ಏನೇನ್ ಮಾಡ್ತಾ ಇದೀವಿ, ಈ ತರ ಮಾಡ್ಬೇಕಾದ್ರೆ ಒಂದು ಉಪಾಧಿ ಅಂತ ದೋಷ ಕೊಡ್ತಾರೆ. ಈ ದೋಷ ಏನು ಅಂದ್ರೆ, ನೀವ್ ಹೇಳೋ ಕಾರಣ ಸರಿಗಿಲ್ಲ, ನಿಮ್ ಮತ ನೀವು ಸಮರ್ಥನೆ ಮಾಡ್ಲಿಕ್ಕೆ ಹೊರಟ್ರಿ. ಏನಂತ? ಜೀವ ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ ಅಂತ ನೀವು ನಿಮ್ಮ ಮತ ಸಮರ್ಥನೆ ಮಾಡ್ಲಿಕ್ಕೆ ಹೊರಟ್ರಿ. ಆದ್ರೆ ನೀವು ಇದನ್ನ ಹೇಳಲಿಕ್ಕೆ ಒಂದು ಕಾರಣ ಕೊಡ್ಬೇಕು. ಆ ಕಾರಣ ನೀವು ಸರಿ ಕೊಟ್ಟಿಲ್ಲ ಅಂತ ಹೇಳೋದನ್ನೇ ಉಪಾಧಿ ದೋಷ ಅಂತ ಕರಿತೀವಿ. ಹಾಗಾದ್ರೆ ಅವ್ರ ಕಾರಣ ಕೊಟ್ಟಿಲ್ಲ ಅಂದ್ರೆ ನಾವೇನಾದ್ರು ಕಾರಣ ಕೊಡ್ಬೇಕಂದ್ರೆ ನಮಗ್ ಕಾರಣ ಕೊಡೋ ಅಗತ್ಯ ಇಲ್ಲ. ಯಾಕೆ? ದೇವರು ಜೀವ ಒಂದೇ ನಾವು ಒಪ್ಪೋದೇ ಇಲ್ಲ. ಇನ್ನೂ ಬೇಕಾದ್ರೆ ಬೇರೆದಕ್ಕೆ ಕಾರಣ ಕೊಡ್ತೀವಿ. ಏನಂತ? ದೇವ ಮತ್ತೆ ಜೀವ ಇಬ್ರು ಬೇರೆ ಬೇರೆ ಭೇದ ಇದೆ ಅನ್ನೋದಕ್ಕೆ ಕಾರಣ ಕೊಡ್ತೀವಿ. ಹಾಗಾದ್ರೆ ಉಪಾಧಿ ಕೊಡೋದು ಅಂದ್ರೆ ಏನರ್ಥ ಅಂದ್ರೆ, ನಿಜವಾಗಿ ಕೊಡ್ಬೇಕಾಗಿದ್ದ ಕಾರಣ ಇದು. ಏನೋ ಜೀವ ದೇವರು ಒಂದೇ ಅಂತ ಹೇಳ್ಬೇಕು ಅಂದ್ರೆ ಈ ಕಾರಣ ಕೊಡ್ಬೇಕು. ಆದ್ರೆ ಆ ಕಾರಣ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಅದನ್ನ ಖಂಡನೆ ಮಾಡ್ತೀವಿ. ಈಗ ಇದೊಂದು ನೋಡೋಣ. ಈಗ ಉಪಾಧಿ ಯಾವ್ದು ಇಲ್ಲಿ ಅಂದ್ರೆ, ಅನುಸಂಧಾನವತ್ವಂ ಉಪಾಧಿ. ಅನುಸಂಧಾನ ಅನ್ನೋದೇ ಒಂದು ಉಪಾಧಿ ಅಂತ ಕರೀತಾರೆ. ಇದೆಲ್ಲ ಹಿಂದೆ ಬಂದಿದೆ ಸಂಧ್ಯಾಧಿಕರಣದೆಲ್ಲ ಪೂರ್ತಿ ಹಿಂದಕ್ಕೆ. ಉಪಾಧಿ ಅಂದ್ರೇನು, ಅದಕ್ಕೆ ಸಿಕ್ಕಾಪಟ್ಟೆ ಅನುಮಾನಗಳು ಎಲ್ಲ ಬಂದಿದೆ. ಮತ್ತೆ ನೆನಪಿಸ್ತಾ ಇದ್ದೀನಿ. ಅನುಸಂಧಾನ ಅನ್ನೋದು ಉಪಾಧಿ. ಅದರಿಂದ ಅನುಸಂಧಾನ ಅಂದ್ರೆ ನಮಗ್ ಗೊತ್ತಾಯ್ತು, ಅನುಸಂಧಾನ ಇಟ್ಕೊಂಡೇ ನಾವು ಅವರನ್ನ ಖಂಡನೆ ಮಾಡಿದ್ದ ಅದ್ವೈತಿಗಳನ್ನ. ಜೀವ ಪರಮಾತ್ಮ ಒಬ್ರೇ ಅಂತಾದ್ರೆ, ಈಗ ನೋಡಿ ಮತ್ಸ್ಯನಿಗೆ ಯಾವ ಆನಂದ ಅನುಭವ ಆಗತ್ತೋ, ಯಾವ ರೀತಿ ಖುಷಿ ಆಗತ್ತೋ ಮತ್ಸ್ಯಾವತಾರಿ ಪರಮಾತ್ಮನಿಗೆ, ಅದು ಮೂಲರೂಪಿ ಪರಮಾತ್ಮನಿಗೂ ಅಷ್ಟೇ ಸಂತೋಷ ಆಗತ್ತೆ. ಯಾಕೆ? ಎರಡು ಒಂದೇ, ಪೂರ್ಣ ಅವತಾರ. ಕೂರ್ಮ ವರಾಹ ಎಲ್ಲದಕ್ಕೂ ಏನೇನು ಸುಖ ಆನಂದ ಎಲ್ಲ ಲಭಿಸತ್ತೋ, ಜ್ಞಾನ ಎಷ್ಟೆಷ್ಟಿದೆಯೋ ಅಷ್ಟೆಲ್ಲ ಮೂಲ ರೂಪಕ್ಕೂ ಇದ್ದೇ ಇದೆ, ವ್ಯತ್ಯಾಸ ಇಲ್ಲ. ಮತ್ಸ್ಯನಿಗೇನೋ ದುಃಖದ ಅನುಸಂಧಾನ ಆಯ್ತಾ, ಅವನಿಗೂ ಆಗಬೇಕು. ಹೊಸದಾ ದುಃಖ ಇಲ್ಲ, ಅದು ಬೇರೆ ವಿಷಯ. ಅಂತೂ ಏನಾದ್ರೂ ಕೂಡ ಅದು ಇನ್ನೊಂದು ರೂಪಕ್ಕೆ ಆಗ್ಲೇಬೇಕು. ಯಾಕಂದ್ರೆ ಗೊತ್ತಾಗತ್ತೆ ಪರಸ್ಪರ, ಅವನೇ ತಾನೆ, ಅವನಿಗಿಂತ ಏನ್ ಬೇರೆದಲ್ಲ ಅದು. ಅದೇ ರೀತಿ ಜೀವ ಪರಮಾತ್ಮ ಒಬ್ರೇ ಅಂತ ಆದ್ರೆ ಒಬ್ರಿಗೆ ಮತ್ತೊಬ್ರಿಗೆ ಗೊತ್ತಾಗ್ಬೇಕಷ್ಟೇ, ಅನುಸಂಧಾನ ಆಗ್ಬೇಕು. ಅದು ಆಗಲ್ಲ ಅನ್ನೋದೇ ನಮ್ಮ ಮುಖ್ಯ ಆಕ್ಷೇಪ. ಸರಿ, ಬೇಡ ಅನುಸಂಧಾನ, ಏನಾಗ್ಬೇಕಾಗಿದೆ? ಹಾಗಾದ್ರೆ ಭೇದ ಒಪ್ಕೊಳ್ಳಿ. ಜೀವ ಬೇರೆ ದೇವರು ಬೇರೆ ಅಂತ ಒಪ್ಕೊಳ್ಳಿ. ಅಭೇದವನ್ನ ಖಂಡಿತ ಒಪ್ಪಬೇಡಿ. ಅದನ್ನ ಐಕ್ಯ ಎಂದೆಂದಿಗೂ ಜೀವ ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ಯಾಕೆ? ಅನುಸಂಧಾನ ನಿಮ್ಮ ಬಳಿ ಇಲ್ಲ, ಹೇಳಿಕ್ ಬರಲ್ಲ, ಅನುಸಂಧಾನವೇ ಇಲ್ಲ ಅಂತ ಇದು ಪ್ರಧಾನವಾದ ನಮ್ಮ ಖಂಡನೆ. ಇಷ್ಟು ಬಂದ್ಮೇಲೆ ಅದರ ಪರಿಷ್ಕಾರ ಮಾಡ್ತಾ ಹೋಗ್ತಾರೆ. ಮುಂದಕ್ಕೂ ಇನ್ನೊಂದೆರಡು ಅನುಮಾನ ಇದೆ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ನಮಸ್ಕಾರ. ನಮಸ್ಕಾರ ಆಚಾರ್ಯ ಹರಿ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಮಾಡ್ತೀನಿ ಆಚಾರ್ಯ.